ಇವತ್ತು ಈ ನವಿಲ್ಗರಿ ನೋಡ್ತಾ ನೆನಪಾಯ್ತು, ಮುಂಚೆ ಇದನ್ನೇ ಹಿಡ್ಕೊಂಡು ಬರಿತಾ ಇದ್ರು ಅಲ್ವಾ. ಬರೆಯೋದು ಕೂಡ ಒಂದು ಒಳ್ಳೆ ಟೆಕ್ನಿಕ್. ನೀವೇನೋ ಡಿಸಿಷನ್ ತೊಗೊಳ್ಬೇಕು, ಅದು ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಹೋದಾಗ ಓವರ್ ಥಿಂಕ್ ಮಾಡ್ತಾ ಹೋಗ್ತೀರಾ. ಬಟ್ ಬರೆದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ನೀವು ಯಾವುದಾದ್ರು ಡಿಸಿಷನ್ನ ತೊಗೊಳ್ಬೇಕಾದ್ರೆ ಅದರ ಅನುಕೂಲಗಳು, ಅದರ ಅನಾನುಕೂಲಗಳು ಅಂತ 2 ಕಾಲಮನ್ನು ಮಾಡಿ ಬರೆದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೆಕೆಂಡ್ ಒನ್ನು ಮೈಂಡ್ ಡಂಪಿಂಗ್ ಟೆಕ್ನಿಕ್. ಇದು ನನ್ನ ವರ್ಕ್ಶಾಪಿಗೆ ಬಂದವರಿಗೆ ಮಾಡಿಸಿದಾಗ ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು. ಕೆಲವರಿಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕಾಗ್ತಿರಲ್ಲ, ಯಾಕಂದರೆ ಒಳಗಡೆ ಇರೋ ನೆಗೆಟಿವ್ನ ಹೊರಗಡೆ ಹಾಕಿದರೆ ತಾನೇ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕಾಗೋದು. ಸೊ ಏನೇ ನೆಗೆಟಿವ್ ಥಿಂಕಿಂಗ್ ಇರಲಿ ಅದನ್ನು ಬರೆಯೋ ಮೂಲಕ ಹೊರಗೆ ಹಾಕಿ. ಫಾರ್ ಎಕ್ಸಾಂಪಲ್, ಯಾವುದೇ ಮೇಲೆ ಸಿಟ್ಟಿರಲಿ, ಬೇಜಾರಿರಲಿ ಅಥವಾ ನಿಮ್ಮ ಮೇಲೆ ಬೇಜಾರಿರಲಿ, ಅದನ್ನು ಎಲ್ಲದನ್ನು ಬರೆದು ಹಾಕಿ, ಹರಿದು ಹಾಕಿ ಅಥವಾ ಸುಟ್ಟು ಬಿಡಿ. ಜಬ್ ವಿ ಮೆಟ್ ಮೂವಿಯಲ್ಲಿ ಅದನ್ನು ಸುಟ್ಟು ಬಿಟ್ಟು ಫ್ಲಶ್ ಮಾಡಿ ಬಿಡ್ತಾನಲ್ಲ ಹಾಗೆ. ನೀವು ಹರಿದಾಕಬೇಕಾದ್ರೆ ಅಥವಾ ಸುಡಬೇಕಾದ್ರೆ ಅಬ್ಸರ್ವ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಎಲ್ಲ ನೆಗೆಟಿವ್ ಥಾಟ್ಸ್ ಕೂಡ ಸುಟ್ಟು ಹೋಗುತ್ತೆ. ನೀವು ಲೈಟಾಗಿ ಫೀಲ್ ಮಾಡ್ತೀರಾ. ಸೊ ಬರೆಯೋದ್ರಿಂದ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಲ್ವಾ.